ಹುಬ್ಬಳ್ಳಿಯಲ್ಲಿ ಪಿಎಸ್ಐ ಅನ್ನಪೂರ್ಣರದ್ದೇ ಮಾತು. ಸೈಕೋ ಆರೋಪಿಯದೆಗೆ ಗುಂಡಿಳಿಸಿದ್ದ ಲೇಡಿ ಸಿಂಗಂ ಹಿನ್ನೆಲೆ ಕೇಳಿದ್ರೆ ಒಂದು ಕ್ಷಣ ಶಾಕ್ ಆಗ್ತೀರಾ. ಅವರು ಓದಿಗೂ ಅವರ ಕೆಲಸಕ್ಕೂ ಸಂಬಂಧವೇ ಇಲ್ಲ. ಹುಬ್ಬಳ್ಳಿಯಲ್ಲಿ ಪಿಎಸ್ಐ ಅನ್ನಪೂರ್ಣರದ್ದೇ ಮಾತು. ಬರೀ ಹುಬ್ಬಳ್ಳಿ ಯಾಕೆ, ಕರ್ನಾಟಕದಾದ್ಯಂತ ಕರಾವಳಿಯಿಂದ ಹಿಡಿದು ಬೆಂಗಳೂರುವರೆಗೂ ಕೂಡ ಅನ್ನಪೂರ್ಣ. ಅವರ ಓದಿಗೂ ಅವರ ಕೆಲಸಕ್ಕೂ ಸಂಬಂಧವೇ ಇಲ್ಲ. ಹಾಗಾದ್ರೆ ಏನದು? ವೃತ್ತಿಯಲ್ಲಿ ಪೊಲೀಸ್ ಓದ್ಕೊಂಡಿದ್ದು ಕೃಷಿಗೆ ಸಂಬಂಧಪಟ್ಟಂತಹ ಒಂದು ಕೋರ್ಸು. ಪಿಎಸ್ಐ ಅನ್ನಪೂರ್ಣ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಖಾಕಿ ತೊಟ್ಟಿದ್ದೇ ಒಂದು ಆಕಸ್ಮಿಕ. ಹುಬ್ಬಳ್ಳಿಯಲ್ಲಿ ಪಿಎಸ್ಐ ಅನ್ನಪೂರ್ಣರದ್ದೇ ಮಾತು. ಕರ್ನಾಟಕದಾದ್ಯಂತ ಅನ್ನಪೂರ್ಣ ತೆಗೆದುಕೊಂಡ ನಿರ್ಧಾರಕ್ಕೆ ಶಹಬಾಷ್ ವ್ಯಕ್ತವಾಗ್ತಾ ಇದೆ. ಲೇಡಿ ಸಿಂಗಂ ಹಿನ್ನೆಲೆ ಕೇಳಿದ್ರೆ ಒಂದು ಕ್ಷಣ ಶಾಕ್ ಅಲ್ಲ, ರೋಮಾಂಚನ ಆಗುತ್ತೆ. ಅವರು ಓದ್ಕೊಂಡಿದ್ದೇನು, ಅವರಿಗೆ ಸಿಕ್ಕಿದ ಕೆಲಸ ಏನು, ಒಂದಕ್ಕೊಂದು ಸಂಬಂಧ ಇಲ್ಲ. ವೃತ್ತಿಯಲ್ಲಿ ಈಗ ಪೊಲೀಸ್ ಆಗಿದ್ದಾರೆ, ಆದರೆ ಓದ್ಕೊಂಡಿದ್ದು ಮಾತ್ರ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟ ಒಂದು ಕೋರ್ಸ್ ಅನ್ನ. ಅವರು ಖಾಕಿ ತೊಟ್ಟಿದ್ದಿದೆಯಲ್ಲ, ಅಂದ್ರೆ ಪೊಲೀಸ್ ವೃತ್ತಿಗೆ ಬಂದಿದ್ದೇ ಒಂದು ಆಕಸ್ಮಿಕ ಎಂದು ಹೇಳಲಾಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ 5 ವರ್ಷದ ಕಂದಮ್ಮಳನ್ನ ಭೀಕರವಾಗಿ ಕೊಲ್ಲಲಾಯಿತು. ಅದಕ್ಕೂ ಮುನ್ನ ಆಕೆಯನ್ನು ಅತ್ಯಾಚಾರ ಮಾಡಲಾಗಿತ್ತು. ಆ ಪ್ರಕರಣದಲ್ಲಿ ಪಾಪ ಕರ್ನಾಟಕದ ಬೇರೆ ಜಿಲ್ಲೆಯಿಂದ ಹುಬ್ಬಳ್ಳಿಗೆ ಬಂದಿದ್ದಂಥ ಒಂದು ಕುಟುಂಬ, ಈ ಹುಡುಗಿಯ ತಾಯಿ ಅಂದರೆ ಈ ಅಂಗವಿಕಲೆ ಕಂದಮ್ಮಳ ತಾಯಿ ಮನೆಗೆಲ್ಸಕ್ಕೆ ಹೋಗಿದ್ರಂತೆ. ಪಿಎಸ್ಐ ಅನ್ನಪೂರ್ಣ MSc ಪದವೀಧರೆ, MSc ಓದ್ಕೊಂಡಿದ್ರು, IAS ಅಧಿಕಾರಿಯಾಗುವ ಕನಸನ್ನು ಕಟ್ಟಿದ್ರು ಅಂತ. PSI ಪರೀಕ್ಷೆಯಲ್ಲಿ ಉತ್ತಮ ಅಂಕದೊಂದಿಗೆ ಪಾಸ್ ಆಗಿದ್ರು. ಹೀಗಾಗಿ PSI ಆಗಿ ವೃತ್ತಿ ಜೀವನ ಕಂಟಿನ್ಯೂ ಆಯಿತು. ಅನ್ನಪೂರ್ಣ ಬಯಸಿದ್ದು ಖಾಕಿ ತೊಡೋದಕ್ಕಲ್ಲ. ಧಾರವಾಡದಲ್ಲಿ BSc, ಬೆಂಗಳೂರಿನಲ್ಲಿ MSc ಮಾಡಿದ್ರು. MScಯಲ್ಲಿ ಅಗ್ರಿಕಲ್ಚರ್ ಪದವಿ ಪಡೆದಿದ್ದಾರೆ ಅನ್ನಪೂರ್ಣ. ಬಹುಶಃ ಕೃಷಿಗೆ ಹೊಂದಿಕೊಂಡಿರುವಂತಹ ಹೃದಯಕ್ಕೆ ಸಾಮಾಜಿಕ ಕಾಳಜಿ ಜಾಸ್ತಿ ಇರುತ್ತಂತೆ. ಕೆಂಚವ್ವ ರಂಗಪ್ಪ ಮುಖಣ್ಣವರ ದಂಪತಿಯ ಕಿರಿಯ ಪುತ್ರಿ, ಸಣ್ಣ ಮಗಳು ಅಂತ ಕರೀತೀವಿ. ಅನ್ನಪೂರ್ಣಗೆ 4 ಅಣ್ಣಂದಿರು, 4 ಅಕ್ಕಂದಿರು. 8ನೇ ವಯಸ್ಸಲ್ಲೇ ತಂದೆಯನ್ನ ಕಳೆದುಕೊಂಡಿದ್ದ ಅನ್ನಪೂರ್ಣ ಅಣ್ಣಂದಿರು ಅಕ್ಕಂದಿರು ತಾಯಿ ನೆರಳಲ್ಲೇ ಬೆಳೆಯಬೇಕಾಯಿತು. ಪ್ರಾಥಮಿಕ ಶಾಲೆಯಲ್ಲೇ ಚುರುಕುತನ ಜೊತೆಗೆ ಧೈರ್ಯವಂತೆ. PSI ಅನ್ನಪೂರ್ಣ MSc ಪದವೀಧರೆ. IAS ಅಧಿಕಾರಿ ಆಗುವ ಕನಸನ್ನು ಕಟ್ಕೊಂಡಿದ್ರು. ಕನಸಿತ್ತು. PSI ಪರೀಕ್ಷೆಯಲ್ಲಿ ಉತ್ತಮ ಅಂಕದೊಂದಿಗೆ ಪಾಸ್ ಆಗಿತ್ತು. PSI ಅನ್ನಪೂರ್ಣ MSc ಪದವೀಧರೆ, IAS ಅಧಿಕಾರಿ ಆಗುವಂಥ ಕನಸನ್ನು ಕಟ್ಕೊಂಡಿದ್ರು. ಇನ್ನು PSI ಪರೀಕ್ಷೆಯಲ್ಲಿ ಉತ್ತಮ ಅಂಕದೊಂದಿಗೆ ಪಾಸ್ ಆಗಿದ್ರು. ಹೀಗಾಗಿ PSI ಆಗಿ ವೃತ್ತಿ ಜೀವನವು ಕೂಡ ಮುಂದುವರಿತು. ಇನ್ನು ಪ್ರಾಥಮಿಕ ಓದಿನ ಸಂದರ್ಭದಲ್ಲಿ ಸ್ಕೂಲ್ನಲ್ಲೂ ಕೂಡ, ಪ್ರೈಮರಿ ಸ್ಕೂಲ್ನಲ್ಲೂ ಕೂಡ ಎಲ್ಲ ತರಹದ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಅವರಲ್ಲಿ ಹೆಚ್ಚಿತ್ತು. ಧೈರ್ಯದಲ್ಲಿ ಧೈರ್ಯ, ನಿರಾತಂಕದಲ್ಲಿ ನಿರಾತಂಕ, ಎಲ್ಲದರಲ್ಲೂ ಕೂಡ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಇದ್ದಂತಹ ಅನ್ನಪೂರ್ಣ. ಹಾಗಾಗಿ ಹುಬ್ಬಳ್ಳಿಯಲ್ಲಿ ಎನ್ಕೌಂಟರ್ ವಿಚಾರದಲ್ಲಿ ಅನ್ನಪೂರ್ಣ ಈಗ ಸುದ್ದಿಯಲ್ಲಿದ್ದಾರೆ.